ಉಡುಪಿಯಲ್ಲಿ ಅಕಾಲಿಕ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಭಾರೀ ಬಿರುಗಾಳಿ ಮಳೆಗೆ ಬಾಳೆಯ ಬೆಳೆ ನೆಲ ಕಚ್ಚಿದೆ. ಚಿಂಚೋಳಿಯ ದೇಗಲಮಡಿ ಗ್ರಾಮದಲ್ಲಿ ಮಳೆ ಅವಾಂತರ ಆಗಿರೋದು. ರೈತ ಸೋಮಶೇಖರ್ ಬೆಳೆದಂತ ಬಾಳೆ ಸಂಪೂರ್ಣ ನಾಶ ಆಗಿದೆ. 3 ಎಕರೆ ಜಮೀನಿನಲ್ಲಿ 3200 ಬಾಳೆಯನ್ನ ಸೋಮಶೇಖರ್ ಬೆಳೆದಿತ್ತು. ಬಾಳೆ ಸಂಪೂರ್ಣ ನಾಶ ಆಗಿದೆ. ರೈತ ಕಂಗಾಲಾಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, 3 ಎಕರೆ ಜಮೀನಿನಲ್ಲಿ ಬೆಳೆದಂತಹ ಬಾಳೆ ಬೆಳೆ ಅಕಾಲಿಕ ಮಳೆಯಿಂದಾಗಿ ಸಂಪೂರ್ಣ ನೆಲ ಕಚ್ಚಿದೆ. 3200 ಬಾಳೆ ಗಿಡಗಳಿದೆ. ಇಲ್ಲಿ ಸಂಪೂರ್ಣ ನಾಶ ಆಗಿದೆ. ದೇಗಲಮಡಿ ಗ್ರಾಮದಲ್ಲಿ ಬಾಳೆ ತೋಟ ಪೂರ ನೆಲ ಕಚ್ಚಿದೆ. ನಿನ್ನೆ ಮಳೆ ಸುರಿದ ಧಾರಾಕಾರ ಮಳೆ ಸುರಿದಿತ್ತು. ಆದ ಕಾರಣ ಪೂರ ಬಾಳೆ ತೋಟ ಸರ್ವನಾಶ ಆಗೋದ್ರಿ. ಇವತ್ತು ನಮ್ಮ ದೇಗಲಮಡಿ ಗ್ರಾಮದ ರೈತರಾದ ಸೋಮಶೇಖರ್ ಅವ್ರ ಮಗ ಆಕಾಶ್ ಅವರು ಇವರೆಲ್ಲ ಅವರೇ ನೋಡ್ಕೋತಿದ್ರು. 10-15 ಲಕ್ಷ ಹಾನಿ ಆಗ್ಯದ. ಇದು ಭಾಳ ನಮ್ಮ ರೈತರದ್ದು ಭಾಳ ಸಂಕಷ್ಟದಲ್ಲಿದ್ದಾರೆ. ದೇಗಲಮಡಿ ಗ್ರಾಮದಲ್ಲಿ ಅದು ನಮ್ಮ ರೈತರ ಕುಲಕ್ಕೆ ಹೇಳ್ಕೊಳಕ್ಕೆ ಕಷ್ಟ ಆಗ್ಯದ. ಒಬ್ಬರೇ ಅಂತಲ್ಲ ರೈತಲ್ಲ, ನಮ್ಮಲ್ಲಿ ಆದಷ್ಟು 10-15 ರೈತರದ್ದು ಸಾಕಷ್ಟು ಜಮೀನಿನಲ್ಲಿ ಈ ಥರ ಆಗಿದೆ. ಅದಕ್ಕೆ ಸರ್ಕಾರ ಬಂದು ಸಂಕಷ್ಟ ಆಗತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ರೈತರ ಪರವಾಗಿ ಹಾಗೂ ಆಕಾಶ್ ಅವರ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.